ಕನ್ನಡತಿಯ ಭುವಿ ಎಲ್ರಿಗೂ ಕೂಡ ಗೊತ್ತು. ರಂಜನಿ ರಾಘವನ್ ಆ, ಇತ್ತೀಚೆಗಷ್ಟೇ ತಮ್ಮ ಒಂದು ಮದುವೆ ಆಗುತ್ತಿರುವಂತ ಹುಡುಗನನ್ನ ಪರಿಚಯಿಸಿದ್ರು, ಸಾಗರ್ ಅಂತ. ಆದಷ್ಟು ಬೇಗ ಮದುವೆ ಆಗುವ ಒಂದು ವಿಚಾರವನ್ನು ಕೂಡ ತಿಳಿಸಿದ್ದಾರೆ. ಮದುವೆಯ ಒಂದು ದಿನಾಂಕ ಆಗಿರ್ಬೋದು ಏನು ಕೂಡ ಇನ್ನ ರಿವೀಲ್ ಆಗಿಲ್ಲ. ಬಟ್ ಈಗ ಸದ್ಯಕ್ಕೆ ಅವರು ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿ ಆಗಿದ್ದಾರೆ. ತುಂಬಾ ಚೆನ್ನಾಗಿರುವಂತ ಒಂದು ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ನಿರ್ದೇಶನ ಬಹಳಷ್ಟು ಕುತೂಹಲವೂ ಕೂಡ ಇದೆ. ತುಂಬಾ ಜನ ಕೂಡ ರಂಜನಿ ಅವ್ರನ್ನ ಇಷ್ಟ ಪಡುತ್ತಾರೆ. ಒಂದು ಎರಡು ರೀಸನ್ಗೆ ಅದ್ಭುತವಾದಂತ ನಟನೆ, ಅದು ಕನ್ನಡ ಉಚ್ಚಾರಣೆ, ಮತ್ತೆ ಸಕ್ಕತ್ತಾಗಿ ಕಥೆಯನ್ನು ಕೂಡ ಬರೀತಾರೆ. ಲೇಖಕಿ ಕೂಡ ಹೌದು, ಪುಸ್ತಕವನ್ನು ಕೂಡ ಬರೆದಿದ್ದಾರೆ ಇಲ್ಲಿ ತನಕ. ಸೊ ಹೀಗಾಗಿ ತುಂಬಾ ಜನರಿಗೆ ಇವರು ಅಂದ್ರೆ ಇಷ್ಟ. ಅದ್ಭುತವಾದಂತ ನಟನೆ ಮಾಡಿ ಇಲ್ಲಿ ತನಕ ಹೆಸರುವಾಸಿಯಾಗಿ ಬಂದಂತವರು ಪುಟ್ಟ ಗೌರಿ ಮಧು ಎಲ್ರಿಗೂ ಕೂಡ ಗೊತ್ತು. ಇದರಲ್ಲಿ ತುಂಬಾ ಚೆನ್ನಾಗಿ ನಡೆಸಿದ್ರು. ಆ ಬಳಿಕ ಇವರಿಗೆ ದೊಡ್ಡ ಆಫರ್ ಕನ್ನಡತಿ, ಅಲ್ಲೂ ಕೂಡ ಅಷ್ಟೇ ಮಿಂಚ್ತಾರೆ. ಹೀಗೆ ಸಿನಿಮಾಗಳಲ್ಲಿಯೂ ಕೂಡ ನಡೆಸಿ ಫೇಮಸ್ ಆಗಿದ್ದಾರೆ. ಈಗ ಬರೆಯುವುದರ ಜೊತೆಗೆ ನಿರ್ದೇಶನದತ್ತ ಕೂಡ ಕಾಲಿಟ್ಟಿದ್ದಾರೆ. ರಂಜಿನಿ ಅವರ ಒಂದು ಮದುವೆನ ನೋಡಕ್ಕೆ ಎಲ್ಲರೂ ಕೂಡ ವೇಟ್ ಮಾಡ್ತಾರೆ. ಕನ್ನಡತಿ ಭುವಿ ಅಂತಾನೆ ಈಗಲೂ ಕೂಡ ಫೇಮಸ್. ಎಲ್ಲೋದ್ರೂ ಕೂಡ ಜನರು ಇವರನ್ನ ರಂಜನೆ ಅನ್ನುವ ಬದಲು ಭುವಿ ಅಂತಾನೆ ಕರೆದು ಮಾತನಾಡಿಸ್ತಾರೆ. ಆ ರೀತಿಯ ಒಂದು ಕನ್ನಡತಿ ಇವತ್ತಿಗೂ ಕೂಡ ಸೆನ್ಸೇಷನ್. ಧಾರಾವಾಹಿ ಮುಗಿದು 2-3 ವರ್ಷಗಳು ಕಳೆದ್ರು ಕೂಡ ಇವತ್ತು ಒಂದು ಧಾರಾವಾಹಿನ ಜನರು ನೆನಪಿಟ್ಕೊಂಡಿದ್ದಾರೆ ಅಂತ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು.